ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯ ಕಳಸಕ್ಕೆ ಸಿಂಗಲ್ ಬ್ಲೌಸ್ ಪೀಸಿಂದ ಅಲಂಕಾರನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದೇ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ಒಂದು ಬ್ಲೌಸ್ ಪೀಸಲ್ಲೇ ನೀವು ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರನ ಮಾಡ್ಬೋದು. ನೋಡಿ, ನಾನು ಇಲ್ಲಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ನೆರಿಗೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ಬೋದು ಅಂದರೆ ಇನ್ನೂ ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ನೆರಿಗೆಗಳನ್ನ ಮಾಡಿಕೊಂಡು ನೋಡಿ, ನಾನು ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಕ್ಲಿಪ್ನ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಮಧ್ಯದಲ್ಲೂ ಕೂಡ ನಾನು ನೆರಿಗೆಗಳನ್ನ ಸೆಟ್ ಮಾಡಿಕೊಂಡು ಕ್ಲಿಪ್ನ ಹಾಕ್ಕೊಳ್ತೀನಿ. ಹಾಗೆ ಈ ಥರ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಒಂದು 3 ಕ್ಲಿಪ್ ಹಾಕ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳುತ್ತೆ. ನೀವು ಐರನ್ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಇದು ನೀಟಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಐರನ್ ಏನು ಮಾಡ್ಕೊಂಡಿಲ್ಲ. ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಕ್ಲಿಪ್ನ ಹಾಕಿದ್ದೀನಿ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಉಡ್ಸೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಒಂದು ಚಿಕ್ಕ ಟೇಬಲ್ ಥರ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ತಟ್ಟೆಗೆ ನಾನು ಅಂದರೆ ಒಂದು ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಚಿಕ್ಕ ಚಂಬು, ಅದ್ರ ಮೇಲೆ ಇನ್ನೊಂದು ಚಂಬಿಗೆ ನಾನು ಸ್ಟೀಲ್ ಸ್ಕೇಲ್ನ ಕಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕ ಕೋಲ್ ಏನಾದರೂ ಇದ್ದರೆ ಕೋಲ್ನಾದರೂ ಕಟ್ಕೊಳ್ಬೋದು. ನೋಡಿ, ಈಗ ನಾನು ಬ್ಲೌಸ್ ಪೀಸ್ನ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೊತೀನಿ. ಫಸ್ಟ್ ನೆರಿಗೆ ಇರುತ್ತಲ್ವ ಮಧ್ಯದಲ್ಲಿ, ಆ ನೆರಿಗೆನ ಇಟ್ಕೊಂಡು ನೀವು ಎರಡು ಕಡೆದಕ್ಕೂ ಫಸ್ಟ್ ನೆರಿಗೆನ ತೊಗೊಂಡು ಪಿನ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಪಿನ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡಿ. ಟೈಮ್ ಇಲ್ಲ ಅನ್ನೋರು ಕೇವಲ ಒಂದು 5 ನಿಮಿಷದಲ್ಲಿ ಈ ಥರ ಒಂದು ಸಿಂಗಲ್ ಪೀಸ್ ಬ್ಲೌಸಿಂದ ನೀವು ತುಂಬ ಸುಂದರವಾಗಿ ಅಲಂಕಾರನ ಮಾಡ್ಕೊಳ್ಬೋದು. ನೋಡಿ, ಕೆಳಗಡೆ ಕೂಡ ನಾನು ನೀಟಾಗಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ತೀನಿ. ಯಾರಿಗೆ ಟೈಮ್ ಇರಲ್ಲ ಬಟ್ ಚೆನ್ನಾಗಿ ಕಾಣಬೇಕು ದೇವರು ಅಂತ ಅಲಂಕಾರ ಮಾಡೋಕ್ಕೆ ಇಷ್ಟ ಇರೋರು ಈ ರೀತಿ ಸಿಂಗಲ್ ಬ್ಲೌಸ್ ಪೀಸಲ್ಲಿ ಎಷ್ಟು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ. ನೀವು ಇನ್ನೂ ಚಿಕ್ಕದಾಗಿ ನೆರಿಗೆ ಮಾಡಿಕೊಂಡ್ರೆ ಇನ್ನೂ ತುಂಬ ನೆರಿಗೆಗಳು ಬರುತ್ತೆ. ನೋಡಿ, ಈಗ ನಾನು ಒಂದು ದಾರನ ಕಟ್ಕೊಳ್ತೀನಿ. ಇಲ್ಲಿ ಡಾಬ್ ಹಾಕೋದಕ್ಕೆ ಫಸ್ಟ್ ದಾರ ಕಟ್ಕೊಳ್ಳಿ, ಆಮೇಲೆ ಡಾಬ್ ಹಾಕಿ. ನೀವು ಒಂದೇ ಸಲ ಡಾಬ್ ಹಾಕಿದ್ರೆ ಸ್ವಲ್ಪ ಲೂಸ್ ಆಗಿಬಿಡತ್ತೆ. ನೀವು ದಾರ ಕಟ್ಕೊಂಡ್ರೆ ನೀಟಾಗಿರುತ್ತೆ. ನೋಡಿ, ಈಗ ನಾನೊಂದು ಕಾಯಿಗೆ ಲಕ್ಷ್ಮೀ ಮುಖವಾಡನ ಕಟ್ಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಡಾಬ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ದಾರ ಕಟ್ಕೊಂಡು ಡಾಬ್ನ ಹಾಕ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಡಾಬ್ ಹಾಕ್ಕೊಂಡು ನೀವು ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಹಾಗೆ ನಾನು ಸರ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನು ಒಡವೆಗಳಿರುತ್ತೆ ಅದನ್ನು ಹಾಕಿ ಅಲಂಕಾರನ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಒಂದು ಹಾಕ್ಕೊಂಡು ಅಲಂಕಾರನ ಮಾಡ್ಕೊಂಡಿದ್ದೀನಿ. ಆ ಕಡೆ ನಿಮಗೆ ಕೋಲು ಕಟ್ಕೊಂಡಿರ್ತಾರಲ್ವ, ಇನ್ನೂ ಗ್ಯಾಪ್ ಇರುತ್ತೆ, ಅದಕ್ಕೆ ಬಳೆಗಳನ್ನ ಹಾಕ್ಕೊಳ್ಳಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಸಿಂಪಲಾಗಿ ಈಸಿಯಾಗಿ ರೆಡಿ ಆಗಿದೆ ಅಂತ ಹೇಳಿ ದೇವರು. ಇದಕ್ಕೆ ನೀವು ಹೂವಿನ ಅಲಂಕಾರ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.